ಪಾವಗಡ ತಾಲೂಕಿನ ದೊಡ್ಡೇನಹಳ್ಳಿ ಗ್ರಾಮದ ನಿವೃತ್ತ ಆರ್ಟಿಒ ಬಿ ತಿಪ್ಪೇಸ್ವಾಮಿಯವರು ರಚಿಸಿರುವ ಸಿರಿವತ್ತ ನಿಡಿಗಲ್ಲು ಎಂಬ ಪುಸ್ತಕದ ಬಿಡುಗಡೆ ಸಮಾರಂಭವನ್ನು ವದಕಲ್ಲು ಗ್ರಾಮದ ತಿಪ್ಪೇರುದ್ರ ಸ್ವಾಮಿ ಸಮುದಾಯ ಭವನದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನೂರಾರು ಅಭಿಮಾನಿಗಳು, ನಮ್ಮ ಬಿ ತಿಪ್ಪೇಸ್ವಾಮಿಯವರ ನೂರಾರು ಅಭಿಮಾನಿಗಳು ಹಾಜರಿದ್ದು, ಇದು ಪುಸ್ತಕದ ಬಿಡುಗಡೆಯ ಸಮಾರಂಭವೋ ಅಥವಾ ತಿಪ್ಪೇರುದ್ರ ಸ್ವಾಮಿ ಜಾತ್ರೆಯೋ ಎಂಬಂತಿತ್ತು. ಈ ವೇಳೆ ನಿವೃತ್ತ ಶಿಕ್ಷಕರಾದ ಆರ್ ರಾಮಚಂದ್ರಪ್ಪ ಬಿ ತಿಪ್ಪೇಸ್ವಾಮಿಯವರ ಬಗ್ಗೆ ಮಾತನಾಡಿದ್ದಾರೆ. ಯಾಕಂದರೆ ಕಾದಂಬರಿಗಳಲ್ಲಿ ತಕ್ಕಂಥದ್ದು ಬಹಳ ಸುಲಭ. ಏನೇನೋ ಹೇಳ್ಬಿಟ್ಟು ಕಾರ್ಯಕ್ರಮ ಪ್ರಕಟಣೆ ಮಾಡ್ತಾರೆ. ಆದರೆ ಇತಿಹಾಸ ಗ್ರಂಥಕ್ಕೂ ಅದರ ವಿಮರ್ಶೆ ಮಾಡ್ತಕ್ಕಂಥವ್ರಿಗೂ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಚಂದ್ರನ ಮುಖಕ್ಕೆ ಉಳಿದಲಿಂಗೆ ಅಂತ ಹೇಳ್ತಾರೆ. ಚಂದ್ರನ ಮುಖಕ್ಕೆ ಉಳಿದಂತೆ ಹೇಳ್ತೇವೆ. ನಾವು ತಲೆ ಉಳಿಸಿದ್ರೆ ಎಲ್ಲಿಗೋ ಬರ್ತೇವೆ. ಆ ರೀತಿ ಈ ಗ್ರಂಥಗಳ ಪ್ರದರ್ಶನ ಮಾಡ್ತಕ್ಕಂಥದ್ದು ಇಂಥ ಶಿಷ್ಯರು ನಾವು ಶಿಕ್ಷಕರು ಪುಸ್ತಕದ ಬಗ್ಗೆ ಪಾವಗಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕಟ್ಟ ನರಸಿಂಹಮೂರ್ತಿ ವಿವರವಾಗಿ ವಿವರಿಸಿದ್ದಾರೆ. ಪ್ರೀತಿ ತಿಪ್ಪೇಸ್ವಾಮಿಯರ ಇರ್ತಕ್ಕಂಥ ವಿಶ್ವಾಸ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. ನಾವೆಲ್ಲರೂ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋದಾಗ ಕೆಲವೇ ಜನ ಆಸಕ್ತರಿರ್ತಾರೆ. ಆದರೆ ಇವತ್ತು ಆ ಶಕ್ತಿಯನ್ನ, ಆಸಕ್ತಿಯ ಜೊತೆಗೆ ನೀವೆಲ್ಲ ಕೂಡ ತಂದುಕೊಟ್ಟಿದ್ದೀರಾ ಅನ್ನುವಂಥದ್ದು ಬಹಳ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಅದ್ಭುತವಾದ ಮೆರವಣಿಗೆಯ ಮೂಲಕ ಪುಸ್ತಕವನ್ನು ತಂದು ಬಿಡುಗಡೆ ಮಾಡಿ ಲೇಖಕರಿಗೆ, ಪುಸ್ತಕಕ್ಕೆ, ಸಾಹಿತ್ಯಕ್ಕೆ ತುಂಬಾ ರೀತಿಯಾಗಿರ್ತಕ್ಕಂಥ ಒಂದು ಮನ್ನಣೆಯನ್ನು ಕೊಟ್ಟಿದ್ದೀರಾ. ಅದರಿಂದ ಇದೊಂದು ಪುಸ್ತಕ ಬರೆಯುವಂಥದ್ದು ಬಹಳ ವರ್ಷಗಳಿಂದ ಅನ್ಕೊಳ್ತಾ ಇರ್ತಕ್ಕಂಥ ತಿಪ್ಪೇಸ್ವಾಮಿ ತಮ್ಮದಲ್ಲದೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ದುಡಿದು ಒಂದು ಪುಸ್ತಕವನ್ನ ನಾನು ಬರೆಯಬೇಕು ಇರ್ತಕ್ಕಂಥದ್ದನ್ನ ಮನಸ್ಸಿನಲ್ಲಿ ಓದುವಾಗಲೇ ಅಂದ್ಕೊಂಡು ಅದನ್ನ ನಂತರದ ದಿನಗಳಲ್ಲಿ ಬರೆದು ಅದಕ್ಕೊಂದು ಅದ್ಭುತವಾದ ರೂಪವನ್ನು ಕೊಟ್ಟು ಇದು ಸಿರಿವತ್ತ ನಿಡಿಗಲ್ಲು. ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಹೆಸರೇ ಇದರಲ್ಲಿ ಸಿರಿ ಇದೆ. ಈ ಪುಸ್ತಕ ಕೂಡ ಐಸಿರಿ ಬರಲೇಬೇಕು, ಇಷ್ಟು ಜನ ಬರಲೇಬೇಕು ಇರ್ತಕ್ಕಂಥದ್ದು ಸಾಧ್ಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದರಿಂದ ಗೂಡು ಕಲ್ಲಿನ ಮೇಲೆ ಮೂಡಿತು ನಿಡಿಗಲ್ಲು, ಸುತ್ತ ಕಾಡೆಲ್ಲ ಕಡಿಸಾನ, ಸುತ್ತ ಕಾಡೆಲ್ಲ ಕಡಿಸಾನ, ಮುಮ್ಮಾಡಿ ಕಟ್ಟಿಸಿದ ಕೋಟೆ ಮುಗಿಲುತ್ತಾ ಇರ್ತಕ್ಕಂಥದ್ದು. ಅವಾಗ ಏನ್ ಹೇಳಿದ್ರು, ಇವಾಗ ಅದನ್ನು ನೋಡಿದ್ರೆ ಬಹುಶಃ ಆ ಒಟ್ಟೋಲಗದಲ್ಲಿ ರಾಜ ಮಹಾರಾಜರನ್ನ ಯಾವ ರೀತಿ ಕರೆತಂದ್ರು, ಒಂದು 5 ಆಸ್ಥಾನದ ರಾಜ ಮನೆತನದವರು ಕೂಡ ಇವತ್ತು ಬಂದಿರತಕ್ಕಂಥದ್ದು ನಮ್ಮನ್ನ ರಾಜರ ಒಟ್ಟೋಲಗಕ್ಕೆ ಕಂಡೊಂದಿದೆ ಅಂತಕ್ಕಂಥ ಮಾತನ್ನ ತುಂಬಾ ವಿಶ್ವಾಸದಿಂದ ನಾನು ಅದಕ್ಕೆ ಪ್ರಯೋಜಿಸಿದೆ. ಅದರಿಂದ ಇನ್ನು ಈ ಒಂದು ಪುಸ್ತಕದ ಸಮಾರಂಭದಲ್ಲಿ ಅಗಲಿದ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರಿಗೆ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಆಚರಿಸಲಾಯಿತು. ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಜನಪದ ವಿದ್ವಾಂಸರಾದ ಸಣ್ಣ ನಾಗಪ್ಪನವರು ಜನಪದ ಗೀತೆಗಳೊಂದಿಗೆ ಆಡಿ ಮನಮುಟ್ಟುವಂತೆ ರಂಜಿಸಿದರು. ಪುಸ್ತಕ ರಚನಾಕಾರರಾದ ಬಿ ತಿಪ್ಪೇಸ್ವಾಮಿಯವರು ಪಾವಗಡ ಪವರ್ ನ್ಯೂಸ್ನೊಂದಿಗೆ ತಮ್ಮ ಮನದಾಳ ಮಾತನ್ನು ಹಂಚಿಕೊಂಡಿದ್ದು ಹೀಗೆ. ಸರ್ ನಮಸ್ಕಾರ. ಈಗ ಸಿರಿವತ್ತ ನಿಡಿಗಲ್ಲು ಪುಸ್ತಕ ಬರೀಲಿಕ್ಕೆ ಪ್ರೇರಣೆ ಏನು ಅಂತ? ಅದು ನಮ್ಮ ಕುಟುಂಬದ ಚರಿತ್ರೆ. ಆ ಚರಿತ್ರೆ ಕುರಿತು ನಮ್ಮ ತಂದೆ ತಾಯಿಗಳು ನನಗೆ ಆ ಕಥೆಯನ್ನು ಹೇಳ್ತಾ ಇದ್ರು. ಆ ಕತೆ ನಮ್ಮ ನಿಡಿಗಲ್ಲಿನ ಪಾಳೆಗಾರರ ಕಾಲದಲ್ಲಿ ಘಟಿಸಿರಬಹುದಾದ ಕಥೆಯಾಗಿತ್ತು. ಹೀಗಾಗಿ ಆ ಘಟಿಸಿದ ಇತಿಹಾಸವನ್ನು ನಾನು ಯಾಕೆ ಕಟ್ಟಬಾರ್ದು ಅಂತೇಳಿ ನನಗೆ ಅನಿಸಿ ಈ ಕಥೆಯನ್ನು ಬರೀಲಿಕ್ಕೆ ಪ್ರೇರಣೆ ಆಯಿತು. ಸರ್, ಈಗ ಕೇವಲ ಈ ಸಿರಿವತ್ತ ನಿಡಿಗಲ್ಲು ಪುಸ್ತಕ ಕೊನೆಯಾಗುತ್ತಾ ಮುಂದುವರಿಸ್ತಾರೆ ನಿಮ್ಮ ಸಾಹಿತ್ಯ ಒಂದು ಸಾಹಿತ್ಯದ ವ್ಯವಸಾಯನ ಇದೇ ರೀತಿ ಮುಂದುವರಿಸ್ತೀರಾ ಅಂತ? ಪ್ರಯತ್ನ ಪಡ್ತೇನೆ. ಓಕೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಡಿಗಲ್ಲು ಪೀಠಾಧಿಪತಿಗಳಾದ ಸಂಜಯ್ ಕುಮಾರ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಸಾರಿಗೆ ಇಲಾಖೆ ಅಧಿಕಾರಿಗಳು, ಪಾವಗಡ ತಾಲೂಕಿನ ಜನಮಾನಸದಲ್ಲಿ ಮೂಡಿರ್ತಕ್ಕಂಥ ಅತ್ಯಂತ ಹಿರಿಯ
ವ್ಯಕ್ತಿ. ಎಲ್ಲ ಜನಗಳಲ್ಲೂ ಕೂಡ RTO ತಿಪ್ಪೇಸ್ವಾಮಿ ಅಂದರೆ ತನ್ನ ನಾಮಧೇಯವನ್ನು ಎಲ್ಲರ ಹೃದಯದಲ್ಲಿ ಅಚ್ಚುರಂತೆ ಬರ್ತಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥದ್ದು. ಈ ಒಂದು ಮಹಾನ್ ಗ್ರಂಥದ ಲೇಖಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಸಾಹೇಬರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ನಿವೃತ್ತ ಅಪರ ಜಿಲ್ಲಾಧಿಕಾರಿಗಳಾದ ಪಾಲಯ್ಯ, ಪೌಳ ತಾಲೂಕಿನ ಮಾಜಿ ಶಾಸಕರಾದ KM ತಿಮ್ಮರಾಯಪ್ಪ ಮತ್ತು ರಾಜ್ಯ JDS ಉಪಾಧ್ಯಕ್ಷರಾದ N ತಿಮ್ಮಾರೆಡ್ಡಿ ಸೇರಿದಂತೆ ಮತ್ತಿತರರು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ರಾಜ ಮಹಾರಾಜ ಪಾಳೆಗಾರರ ವಂಶಸ್ಥರು ಮತ್ತು ರಾಜ್ಯ ಸಂಪನ್ಮೂಲ ವ್ಯಕ್ತಿ RN ಲಿಂಗಪ್ಪ, ಪಾಳೆಗಾರ ಲೋಕೇಶ್, ಓಂಬಾರ್ ನಾಗರಾಜ್, ರೋಟರಿ ಪ್ರಭಾಕರ್, ಮಧುಗಿರಿಯ ಪಿಡಬ್ಳಿಯ ಎಡಬ್ಳಿ ಅನಿಲ್ ಕುಮಾರ್ ಸೇರಿದಂತೆ ನೂರಾರು ಅಭಿಮಾನಿಗಳು ಮತ್ತು ಸ್ನೇಹಿತರು ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹಾಜರಿದ್ದು ಆತ್ಮೀಯವಾಗಿ ಬಿ ತಿಪ್ಪೇಸ್ವಾಮಿ ಅವರನ್ನು ಸನ್ಮಾನಿಸಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಅತ್ಯಂತ ಅದ್ದೂರಿಯಾಗಿ ಮೆರವಣಿಗೆಯನ್ನು ನಡೆಸಲಾಯಿತು. ಈ ಒಂದು ಪುಸ್ತಕ ಬಿಡುಗಡೆ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನೆರವೇರಿದೆ. ಅಕ್ಷರ ಕಲಿಸಿದ ಗುರುಗಳು ಅರಸನಿಗಿಂತ ಮಿಗಿಲು ಎಂಬ